ಏನಾದರೂ ಬೇಕಿತ್ತಾ? ಇನ್ನೂ ಇಲ್ಲ, ಹಿಂಗೆ ನೀನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ? ಹೇಗಿದ್ದೀನಿ ನೋಡು. ನೀನು? ಚೆನ್ನಾಗಿದ್ದೀನಿ. ನಿನ್ನ ಮಗಳು ತುಂಬ ಮುದ್ದಾಗಿದ್ದಾಳೆ, ಥೇಟ್ ನಿನ್ನ ಥರನೇ. ನೋಡು ತ್ರಿಪುರ, ಆಗಿದ್ದೆಲ್ಲ ಆಗೋಯ್ತು. ಅದು ಯಾವುದನ್ನು ಯಾರೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀನು ಇಟ್ಕೋಬೇಡ. ಇದರಲ್ಲಿ ತಪ್ಪು ಸರಿ ಅಂತ ನೋಡೋಕೆ ಹೋದರೆ ನಿರ್ಧಾರ ಮಾಡೋದು ತುಂಬ ಕಷ್ಟ. ಲೈಫಲ್ಲಿ ಎಲ್ಲರೂ ತುಂಬ ಮುಂದೆ ಹೋಗಿದ್ದೀವಿ, ಹಳೆನೆಲ್ಲ ತಲೆಯಲ್ಲಿ ಇಟ್ಕೋಬೇಡ. ನಾನು ಇಟ್ಕೋಬಾರ್ದು ಅಂದರು ಬರೋರು ಹೋಗೋರೆಲ್ಲ ಅದನ್ನೇ ಕೆದಕ್ತಾರಲ್ಲ, ಏನು ಮಾಡಲಿ? ಏನೂ ಮಾಡಬೇಡ, ಸುಮ್ಮನೆ ಇದ್ಬಿಡು. ಇಂಥ ವಿಷಯದಲ್ಲಿ ಮಾತಾಡಿದ್ರೆ ಮನಸ್ಸು ಹಾಳಾಗುತ್ತೆ, ಬಿಟ್ಬಿಡು. ಸಮಯ ಸಂದರ್ಭ ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು, ಆದರೆ ನಾವು ಆಡೋ ಮಾತು ಯಾವಾಗಲೂ ಹಾಗೆ ಉಳಿಯುತ್ತೆ, ನೆನಪಿರಲಿ. ಯಾರಿಗೂ ಆಗದೆ ಇರೋದೇ ನಿನಗಾಗಿಲ್ಲ ತ್ರಿಪುರ. ಜೀವನ ಅಂದಮೇಲೆ ಏಳು ಬೀಳು ಎಲ್ಲ ಸಹಜನೇ. ಅದನ್ನೆಲ್ಲ ಎದುರಿಸಿ ನಿಂತಿದೆಯಲ್ಲ, ನೀನು ನಿಜವಾಗ್ಲೂ ಗ್ರೇಟ್. ನೀನು ನಿನ್ನೊಬ್ಬನಿಗಾದರೂ ನಾನು ಅರ್ಥ ಆಗಿದ್ದೀನಲ್ಲ, ಥ್ಯಾಂಕ್ಸ್. ನಂದು ಬಿಡು, ನಿನ್ನ ಲೈಫ್ ಹೇಗಿದೆ? ಹೆಂಡತಿ, ಕೆಲಸ ಎಲ್ಲ ಓಕೆನಾ? ಎಲ್ಲ ಚೆನ್ನಾಗಿ ಆಗ್ತಿದೆ. ದೀಪ್ತಿನೂ ಒಳ್ಳೆ ಹುಡುಗಿ, ನನ್ನ ಅರ್ಥ ಮಾಡ್ಕೋತಾಳೆ, ನನ್ನೆಲ್ಲ ಕಷ್ಟದಲ್ಲೂ ಜೊತೆಗೆ ನಿಲ್ತಾಳೆ. ಅದೇ ಅಲ್ವಾ ಸಂಸಾರ ಅಂದರೆ, ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗಬೇಕು. ಇಬ್ರು ನೋಡಿ ತುಂಬ ಖುಷಿ ಆಯಿತು. ಅವಳು ನೋಡಿದ್ರೇ ಅನಿಸುತ್ತೆ ತುಂಬ ಒಳ್ಳೆ ಹುಡುಗಿ ಅಂತ. ಇನ್ನೊಂದು ವಿಷಯ ತ್ರಿಪುರ, ನಿಂಗೆ ಯಾವಾಗ ಏನೇ ಹೆಲ್ಪ್ ಆಗಲಿ, ಏನೇ ಬೇಕಿದ್ರೂ ನನಗೆ ಕಾಲ್ ಮಾಡು, ಹೆಸಿಟೇಷನ್ ಮಾಡ್ಕೋಬೇಡ, ಸರಿನಾ? ಥ್ಯಾಂಕ್ಸ್. ಏನಿದು, ಭಾವಂತಮ್ಮಂದು ಇವತ್ತು ಫೋನ್ ಮೆಸೇಜು ಇಲ್ವಲ್ಲ? ನಾನು ರಿಪ್ಲೈ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡು ಮೆಸೇಜ್ ಮಾಡೋದೇ ಬಿಟ್ಬಿಟ್ರಾ ಅಂತ. ಅವನು ಮಾಡಿಲ್ಲ ಅಂದ್ರೇನಂತೆ, ನಾನೇ ಮಾಡ್ತೀನಿ. ನಾನು ನಿಮ್ಮ ಅಕ್ಕ ಆಸೆ ಪಟ್ಟ ಹಾಗೆ ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು, ಆಗೆಲ್ಲ ಸರಿ ಹೋಗುತ್ತೆ. ತಲೆಯಲ್ಲಿ ಬೇರೆ ಏನೂ ಇಟ್ಕೋಬೇಡ, ಚೆನ್ನಾಗಿ ಓದು. ಬೇಡ ಬೇಡ, ಹೇಗಿದ್ರು ಭಾವಂತಮ್ಮ ಒಳ್ಳೆಯವನು ಅಂತ ಮೆಸೇಜ್ ಮಾಡಿದ್ರೆ ಇದೇ ಕಂಟಿನ್ಯೂ ಆಗುತ್ತೆ. ಅದಲ್ಲದೆ ಇವನು ಹೇಗೋ ಏನೋ ಯಾರಿಗೊತ್ತು? ಭಾವ ಒಳ್ಳೆಯವರು ಸರಿ, ಹಾಗಂತ ಇವನು ಒಳ್ಳೆಯವನಂತ ಹೇಗೆ ನಂಬೋದು? ಅಮ್ಮ ಹೇಳ್ದಂಗೆ ಮೊದಲು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸ್ಟಡೀಸ್ ಮೇಲೆ. ಅಮ್ಮ ಇನ್ನೇ ರೆಡಿ, ಕಾಲ್ ಮೇಲೆ. ಇದೆಲ್ಲ ವರ್ಕ್ ಆಗುತ್ತೆ ನಮ್ಮ ಲಕ್ಷ್ಮಿ. ಇಂಥದನ್ನೆಲ್ಲ ಹಚ್ಕೊಂಡು ನನಗೆ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೇನೋ ಹಚ್ತೀನ ನಾನು, ಇದರಿಂದ ಏನೂ ಆಗಲ್ಲ. ಹೌದು ಅತ್ತೆ, ಅಪ್ಪಂಗು ತುಂಬಾ ಮಂಡಿ ನೋವಿತ್ತು. ಲಕ್ಷ್ಮಿ ಮಾಡಿದ ಎಣ್ಣೆ ಹಚ್ಚಿದ್ಮೇಲೆ ಅಪ್ಪಂಗು ನೋವು ಕಡಿಮೆ ಆಗಿದ್ದು ಅಲ್ವೇನಪ್ಪ? ಹೌದಮ್ಮ, ಕಾಲ್ ನೋವಿಗೆ ರಾಮಬಾಣ ಅದು. ಈಗ್ಲಾದ್ರೂ ನಂಬ್ತೀರಾ? ರಾಮಾಗ ಹಾಲು ಕೊಡಿರಿ, ಕಾಲ್ ಕೊಡಿ, ನಾನು ಎಣ್ಣೆ ಹಚ್ತೀನಿ. ಮೆಲ್ಲ ಕಡೆ, ಸರಿ ಸರಿ ಸರಿ, ನಿಧಾನ.
ಏನಾಯ್ತಮ್ಮ? ಅಯ್ಯೋ ಉರಿತಿದ್ಯಾ? ಅಯ್ಯೋ ಕೇಳ್ತೀಯಲ್ಲೇ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಬಾ ಲಕ್ಷ್ಮಿ, ಎಣ್ಣೆಗೇನು ಕರ್ಪೂರ ಹಾಕಿದ್ಯಮ್ಮ? ಹೌದು. ಅಯ್ಯೋ ದೇವ್ರೆ, ಅವ್ನಿಗೆ ಆಗ ಬರಲ್ಲಮ್ಮ, ಅಲರ್ಜಿ ಆಗುತ್ತೆ. ಅಮ್ಮ, ನಾನು ಆಗಲೇ ಹೇಳಿದೆ ಏನೇನೋ ಎಣ್ಣೆ ಹಾಕ್ಬೇಡ, ನನಗದೆಲ್ಲ ಆಗಿ ಬರಲ್ಲ ಅಂತ. ಆದರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ನೋಡು ಏನಾಯ್ತು ಅಂತ. ಅಮ್ಮ, ಏನ್ ಲಕ್ಷ್ಮಿ ಹೀಗಾಗೋಯ್ತು? ಮೊದಲು ಉರಿ ಕಮ್ಮಿ ಆಗಕ್ಕೆ ಏನಾದ್ರು ಮಾಡಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಎಲ್ಲ ನನಗೆ ಗೊತ್ತು ಅಂತ ಮುಗಿಬಿದ್ರೆ ಹೀಗೆ ಆಗೋದು. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯನೆ. ಮೊದಲು ಎಲ್ಲರೂ ಗಾಬರಿ ಆಗಿದ್ದಾರೆ, ನಿಂದು ಬೇರೆ. ಅಯ್ಯೋ ದೇವ್ರೇ, ಆಗ್ತಾ ಇಲ್ಲಮ್ಮ ಉರಿ. ಅಮ್ಮ ಮೊದಲು ಒಂಚೂರು ನೀರು ಹಾಕಿ ವಾಶ್ ಮಾಡೋಣ ಹಿರಿಯತ್ತೆ. ಧೀರಜ್, ತಟ್ಟೆ ತಗೋರಂಗೆ. ಅಮ್ಮ ಮೇಲ್ಗುಡಿ. ಅಯ್ಯೋ ಅಮ್ಮ ಉರಿ. ಬೇಗ ಬೇಗ ತಾರೋ. ಮಹಾಲಕ್ಷ್ಮಿ, ಗಾಬರಿ ಆಗ್ಬೇಡ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಮನೇಲಿ ಸಿಗೋ ವಸ್ತುಗಳಿಂದನೇ ಔಷಧಿ ಮಾಡ್ಬೋದು ಅಂದರೆ ಅದರಿಂದ ಏನಾದ್ರು ತೊಂದರೆ ಆದಾಗ ಪರಿಹಾರನೂ ಮಾಡ್ಬೋದಲ್ವಾ? ಅತ್ತೆ, ಮನೇಲಿ ಅಲೋವೆರಾ ಇದೆಯಾ? ಅಲ್ಲಿ ಅಂಗಳದಲ್ಲಿ ಇದೆಯಲ್ಲಮ್ಮ. ಅದಕ್ಕೆ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಸರಿ ಹೋಗುತ್ತೆ. ನೋವು ತಡೆಯೋಕ್ಕಾಗ್ತಾ ಇಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳೆ. ಲಕ್ಷ್ಮಿ, ನಿಧಾನ.